ನೀರಿಲ್ಲದೆ ನಾವು ನಮ್ಮ ಜೀವವನ್ನ ಅಥವಾ ಜೀವನವನ್ನ ಊಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಈ ಸಲ ಬರಗಾಲ. ನಮ್ಮ ನೆರೆ ರಾಜ್ಯಗಳ ಜೊತೆಗೆ ನಾವು ಸಮಸ್ಯೆ ಬಹು ಕಾಲದಿಂದ ಇದೆ. ಡ್ಯಾಮ್ ಕಟ್ಟಬಾರ್ದು ಅಂತ ತಮಿಳುನಾಡವರು ಅವರು ಪ್ರತಿಪಾದನೆ ಮಾಡ್ತಾನೆ ಬರ್ತಾ ಇದ್ದಾರೆ. ಅಸೆಂಬ್ಲಿನಲ್ಲಿ ಕೂಡ ರೆಸೊಲ್ಯೂಷನ್ಸ್ ಮಾಡ್ಕೊಳ್ತಾರೆ. ಮೇಕೆದಾಟು ಕಟ್ಟೋದ್ರಿಂದ ಅವ್ರಿಗೆ ಏನು ನಷ್ಟ ಅಂತ ನಮಗಂತೂ ಗೊತ್ತಿಲ್ಲ. ನಿಮ್ಮ ಯೋಜನೆಗಳಿಗೆ ನಿಮ್ಮ ಕನಸಿದೆ ಈ ಇಲಾಖೆ ಬಗ್ಗೆ? ಅದಕ್ಕೆಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಾಗುತ್ತೆ, ಹಣದ ಸಹಾಯ ಬೇಕು. ಕೇಂದ್ರ ಸರ್ಕಾರ ಸಹಾಯ ಮಾಡಿದ್ರೆ ಅದನ್ನು ಎಲ್ಲ ಕಡೆ ಕೂಡ ಮಾಡಬೇಕು. ವೀಕ್ಷಕರೇ ನಮಸ್ಕಾರ, ಇನ್ಸೈಟ್ ರಶ್ನ ಪಾಡ್ಕಾಸ್ಟ್ಗೆ ಸ್ವಾಗತ. ನೀರು ಜೀವದ ಒಂದು ಅಮೂಲ್ಯವಾದಂತಹ ಭಾಗ. ಅದೇ ರೀತಿ ರೈತನ ಬೆನ್ನೆಲುಬು ಕೂಡ. ಕೃಷ್ಣೆಯಿಂದ ಹಿಡಿದು ಕಾವೇರಿ ತನಕ ಕರ್ನಾಟಕದ ಜಲಸಂಪನ್ಮೂಲ ಒಂದು ವೈವಿಧ್ಯತೆ ವಿಶೇಷವಾಗಿದೆ. ನಮ್ಮ ಜೊತೆ ಇವತ್ತು ಕರ್ನಾಟಕದ ನೀರಾವರಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಹೇಳಿದಾಗೆ ನೀರು ಒಂದು ಜೀವನದ ಒಂದು ಅತ್ಯಮೂಲ್ಯವಾದಂತಹ ಒಂದು ಭಾಗ. ನೀರಿಲ್ಲದೆ ನಾವು ನಮ್ಮ ಜೀವವನ್ನ ಅಥವಾ ಜೀವನವನ್ನ ಊಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಕೆಲವು ದಿನಗಳಿಂದ ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಮತ್ತೆ ಮೈಸೂರು ಭಾಗದಲ್ಲಿ ಮಳೆ ಆಗ್ತಾ ಇದೆ. ಸ್ವಲ್ಪ ನಿರಾಳವಾಗಿದ್ದೀರಾ ಅಂತ? ಈ ಸಲ ಬರಗಾಲ ಬರೀ ನಮ್ಮ ರಾಜ್ಯ ಅಲ್ಲ, ದೇಶದ 12ಕ್ಕಿಂತಲೂ ಹೆಚ್ಚು ರಾಜ್ಯಗಳಲ್ಲಿ ಬರಗಾಲ ಇರುತ್ತೆ ಅಂತ ಈಗಾಗಲೇ ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲರೂ ಕೂಡ ಪ್ರಿಡಿಕ್ಟ್ ಮಾಡಿದ್ರು. ಮತ್ತು ಅದೇ ರೀತಿ ನಮ್ಮಲ್ಲಿ ಮಲೆನಾಡು ಬಿಟ್ಟರೆ ಉಳಿದಿರ್ತಕ್ಕಂಥ ಕಡೆ ಮಳೆ ಇಲ್ಲ, ಎಲ್ಲೂ ಬಿತ್ತನೆ ಆಗಿಲ್ಲ. ಬಿತ್ತನೆ ಆಗಿದ್ರೂ ಕೂಡ ಅದು ಮೊಳಕೆ ಕೂಡ ಬರಲಿಲ್ಲ. ಮತ್ತು ಸಹಜವಾಗಿ ಏನಾಗುತ್ತೆ, ಈ ಸಲ ರೈತರ ಕಷ್ಟಕ್ಕೆ ಸಿಗಾಕೊಳ್ತಾರೆ. ಮತ್ತು ಈಗ ಮಲೆನಾಡಲ್ಲಿ ಮಳೆ ಆಗಿದೆ, ಅಂದರೆ ಹಿಂದಿನ ಪ್ರಮಾಣದಲ್ಲಿ ಆದಷ್ಟು ಆಗಿಲ್ಲ. ಇಲ್ಲಾಂದರೆ ಇಷ್ಟೊತ್ತಿಗೆ ನಮ್ಮ ಎಲ್ಲ ಡ್ಯಾಮ್ಗಳು ತುಂಬ ಹೋಗಬೇಕಾಗಿತ್ತು. ಆದರೂ ಕೂಡ ಸಮಾಧಾನ ಅನಿಸೋಷ್ಟು ಬಂದಿದೆ. ಅದು ಕುಡಿಯೋ ನೀರಿಗೆ ಆಗುತ್ತೆ. ಮತ್ತು ಕೆಲವು ಕಡೆ ನೀರಾವರಿಗೂ ಬಿಡುವುದು. ಈ ಉದಾಹರಣೆಗೆ ಈಗ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಆಲಮಟ್ಟಿ ಡ್ಯಾಮು ಮತ್ತು ನಾರಾಯಣಪುರ ಅಲ್ಲಿ ಸಾಕಷ್ಟು ನೀರು ಮಹಾರಾಷ್ಟ್ರದಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ನೀರು ಹರಿದು ಬಂದಿದೆ. ಅಲ್ಲೆಲ್ಲ ಕೂಡ ನೀರಾವರಿಗೆ ಈಗಾಗಲೇ ನೀರು ಹರಿಸ್ತಾ ಇದ್ದಾರೆ. ಮತ್ತು ತುಂಗಭದ್ರಾ ಕೂಡ ಸುಮಾರು ಒಂದು 60 ಅಡಿಯಷ್ಟು ಬಂದಿದೆ. ಅದು ಕೂಡ ನೋಡಿಕೊಂಡು ಇನ್ಫ್ಲೋನೂ ಇದೆ. ನೋಡಿಕೊಂಡು ಈಗ ನಮ್ಮ ಶಿವರಾಜ್ ತಂಗಡಿಗೆಯವರು ಸಂಬಂಧಪಟ್ಟ ಮಂತ್ರಿಗಳು ಅವರು ತೀರ್ಮಾನ ತಗೊಳ್ತಾರೆ ICC ಮೀಟಿಂಗಲ್ಲಿ. ನಾನು ಮೊನ್ನೆನೇ ನಮ್ಮ 4 ಜನ MDಗಳಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಸಂಬಂಧಪಟ್ಟಂಥ ಮಂತ್ರಿಗಳನ್ನು, ಅಂದರೆ ಅಲ್ಲಿ ಯಾರು ಉಸ್ತುವಾರಿ ಸಚಿವರಿರ್ತಾರೆ ಅವರು ಅಧ್ಯಕ್ಷರಾಗಿರ್ತಾರೆ ICC ಕಮಿಟಿಗೆ, ಮತ್ತು ಲೋಕಲ್ ರೆಪ್ರೆಸೆಂಟೇಟಿವ್ಸು ಮೀಟಿಂಗ್ ಮಾಡಿಕೊಂಡು ಅವರು ನೀರಿನ ಲಭ್ಯತೆ ನೋಡಿಕೊಂಡು ನೀವು ತೀರ್ಮಾನ ತಗೊಳ್ಳಿ ಅಂತೇಳಿ ಡೈರೆಕ್ಷನ್ಸು ಕೊಟ್ಟಿದ್ದೀನಿ. ಮತ್ತು ಈ ಕಡೆ ನಮ್ಮ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಾವೇರಿಗೆ ಇನ್ನೂ ಬರಬೇಕು. ಈಗ 100 ಅಡಿ ಮೇಲೆ ಬಂದಿದೆ, ಅಂದರೆ ಅರ್ಧ ತುಂಬಿದೆ, ಅರ್ಧ KRS ತುಂಬಿದೆ. ಮತ್ತು ಕಬಿನಿ ತುಂಬಿದೆ. ಮತ್ತು ಅದೇ ರೀತಿ ಹೇಮಾವತಿನೂ ಬರಬೇಕು ನೀರು. ಅಲ್ಲೂ ಒಂದು 60% ನೀರು ಬಂದಿದೆ. ಒಂದು ವಾರ ಚೆನ್ನಾಗಿ ಮಳೆ ಬಂದುಬಿಟ್ರೆ 2 ತುಂಬೋಗುತ್ತೆ. ಆಗ ಈ ಭಾಗದಲ್ಲೂ ಕೂಡ ಈಗಾಗಲೇ ನಾನು ಕುಡಿಯೋ ನೀರಿಗೆ ಕಾಲುವೆಗಳ ಮುಖಾಂತರ ಕೆರೆಗಳನ್ನು ತುಂಬಿಸೋದಕ್ಕೆ ನಮ್ಮ ಎಲ್ಲ MDಗಳಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಕುಡಿಯೋ ನೀರಿಗೆ, ಯಾಕಂದರೆ ನಾವು ಸ್ಟೋರೇಜ್ ಮಾಡ್ಕೋಬೇಕಲ್ಲ, ಕುಡಿಯೋ ನೀರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ವ್ಯವಸಾಯಕ್ಕೆ ಅಲ್ಲಿ ಪ್ರತಿ ಡ್ಯಾಮ್ಗೂ ಕೂಡ ಒಬ್ಬರು ಸಂಬಂಧಪಟ್ಟಂಥ ಮಂತ್ರಿ ಅಧ್ಯಕ್ಷರಾಗಿರ್ತಾರೆ. ಅವರು ನೀರಿನ ಲಭ್ಯತೆ ನೋಡಿಕೊಂಡು ಅವ್ರು ತೀರ್ಮಾನ ತಗೊಳ್ತಾರೆ. ಇದೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ನೀರಾವರಿ ಒಂದು ದೊಡ್ಡ ಖಾತೆ ರಾಜ್ಯದಲ್ಲಿ. ರಾಜ್ಯದ ಎಲ್ಲಾ ಜನರ ನೀರಿನ ಕುಡಿಯೋ ನೀರು ಇರ್ಬೋದು ಅಥವಾ ಬೆಳೆಗಳಿಗೆ ನೀರಿರ್ಬೋದು. ಈ ಖಾತೆ ಬಗ್ಗೆ ನಿಮ್ಮ ಒಂದು ಇದು ಹೇಗೆ? ಕುಡಿಯೋ ನೀರಿಗೆ ನಮಗೆ ಒಂದು 3 ವಾರಕ್ಕೆ ಮುಂಚೆ ಮಳೆ ಬರದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಹತ್ರ 3-4 ತಿಂಗಳಿಗೆ ನೀರಿತ್ತಷ್ಟೆ. ಆಮೇಲೆ ಆ ಮಳೆ ಬಂದ ಮೇಲೆ ಏನಾಯಿತು, ನಮಗೆ ವರ್ಷ ಪೂರ್ತಿ ಕುಡಿಯೋಕ್ಕೇನು ಸಮಸ್ಯೆ ಇಲ್ಲ. ಈಗ ಒಳಹರಿವು ಹೋದ ವಾರ ಮಳೆ ಬಿದ್ದಿದ್ದರಿಂದ ಒಳಹರಿವು ಸ್ವಲ್ಪ ಬರ್ತಾ ಇದೆ. ನಮಗೆ ಇಶ್ಯೂ ಇರ್ತಕ್ಕಂಥದ್ದು ಕಾವೇರಿದು. ಯಾಕಂದರೆ ಕಾವೇರಿಗೆ ನಾವು
ಹಿಂದಿನ ಒಡಂಬಡಿಕೆ ಪ್ರಕಾರ ಅವರಿಗೆ 177 TMC ನೀರು ನಾವು ಸಾಮಾನ್ಯ ವರ್ಷದಲ್ಲಿ ಬಿಡಬೇಕು. ಸಾಮಾನ್ಯ ವರ್ಷ ಅಂದರೆ ರೆಗ್ಯುಲರ್ ಮಳೆ ಬಿದ್ದಂಥ ಸಂದರ್ಭದಲ್ಲಿ. ಆದರೆ ಈ ಬಾರಿ ಮಳೆ ಇಲ್ಲದೆ ಇರೋದ್ರಿಂದ ನಾವು ಅವರಿಗೆ ತಮಿಳುನಾಡಿಗೆ ನೀರು ಬಿಡೋಕ್ಕೆ ಆಗಿಲ್ಲ. ಒಟ್ಟು ಜೂನ್ ಜುಲೈಯಲ್ಲಿ ನಾವು ಬಿಟ್ಟಿದ್ದು ಕೇವಲ 3.5 TMC ಅಷ್ಟೇ. ಜೂನಲ್ಲಿ 9 TMC ನೀರು ಬಿಡಬೇಕಾಗಿತ್ತು, 9.8. ಜುಲೈಯಲ್ಲಿ 31 ಬಿಡಬೇಕಾಗಿತ್ತು, 31 TMC. 40 TMC ಹೋಗುವ, ಅದನ್ನು ನಾವು ಬಿಟ್ಟಿದ್ದು ಬರೀ 3.5. ಆಮೇಲೆ CWRC ರೆಗ್ಯುಲೇಟರಿ ಕಮಿಟಿ, CWMA ಮಾನಿಟರಿಂಗ್ ಅಥಾರಿಟಿ ಅವರು ಡೈರೆಕ್ಷನ್ಸ್ ಕೊಟ್ಟರು. 3,500 ಕ್ಯೂಸೆಕ್ಸ್ ನೀರು 15 ದಿನಗಳ ಕಾಲ ಬಿಡಿ ಅಂತ. 4.5 TMC ಆಗ್ತಿತ್ತು. ಆಮೇಲೆ ನಾವು ಸರ್ವಪಕ್ಷಗಳ ಅಭಿಪ್ರಾಯ ತಗೊಂಡು ಬಿಡೋಣ ಅಂತ ಇದ್ವಿ. ಆಗ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮಲ್ಲಿ ಜಾಸ್ತಿ ಇರಲಿಲ್ಲ, ಇತ್ತು ಒಂದು 15-20 TMC ಅಷ್ಟು ನಮ್ಮ ಹತ್ರ ಕುಡಿಯೋ ನೀರಿಗೆ ಬಿಟ್ಟು ಇತ್ತು. ಆದರೂ ಕೂಡ ಮುಂದಕ್ಕೆ ಮಳೆಗಳು ಬರದೇ ಇದ್ದರೆ ನಮಗೆ ತೊಂದರೆ ಆಗುತ್ತೆ. ಯಾವುದಕ್ಕೂ ಕೂಡ ಎಲ್ಲ ವಿಪಕ್ಷಗಳ ಮುಖಂಡರನ್ನ ಕರೆದು, ಸರ್ವಪಕ್ಷಗಳ ಮುಖಂಡರನ್ನ ಕರೆದು ತೀರ್ಮಾನ ತಗೋಬೇಕು ಅಂದರೆ ಅದು ಹಿಂದಿನ ದಿನೇ ಚೆನ್ನಾಗಿ ಮಳೆ ಬಂದ್ಬಿಡ್ತು. ಅದು ಕಬಿನಿ ತುಂಬೋಯ್ತು, ಸಹಜವಾಗಿ ನೀರು ಹರಿದೋಯ್ತು. ಕಬಿನಿ ನೀರು ಎಲ್ಲೂ ಸ್ಟೋರ್ ಮಾಡೋಕ್ಕಾಗಲ್ಲ, ನೇರವಾಗದು ತಮಿಳುನಾಡಿಗೆ ಹೋಗುತ್ತೆ ಕಾವೇರಿ ನದಿ ಮುಖಾಂತರ. ಈಗ ಟೆಂಪ್ರರಿಯಾಗಿ ರಿಲೀಫ್ ಸಿಕ್ಕಿದೆ. ಅದೇನಾಗುತ್ತೆ, ತಿಂಗಳಿಗೆ 2 ಸಲ CWRC ಮೀಟಿಂಗ್ ಆಗ್ತಾ ಇರುತ್ತೆ. ಅವರು ಡೈರೆಕ್ಷನ್ಸ್ ಕೊಡ್ಬೋದು. ಮತ್ತು ತಿಂಗಳಿಗೆ 1 ಸಲ CWMC ಮೀಟಿಂಗ್, MA ಮೀಟಿಂಗ್ ಆಗುತ್ತೆ, ಅವರು ಡೈರೆಕ್ಷನ್ಸ್ ಕೊಡ್ಬೋದು. ಇನ್ನು ಮುಂದಕ್ಕೆ ಏನಾದರೂ ಡೈರೆಕ್ಷನ್ಸು ಕೊಟ್ಟಾಗ ಈ ಸಮಸ್ಯೆಗಳು ಉದ್ಭವ ಆಗುತ್ತೆ. ಸರ್, ಈಗ ನೀರಿನ ಸಮಸ್ಯೆ ಯಾವುದು, ಕೃಷ್ಣ ಮೇಲ್ದಂಡೆ ಇರ್ಬೋದು ಅಥವಾ ಮಹದಾಯಿ ಇರ್ಬೋದು, ಕಾವೇರಿ ಇರ್ಬೋದು, ಇದೊಂದು ನಮ್ಮ ನೆರೆ ರಾಜ್ಯಗಳ ಜೊತೆಗಿನ ಒಂದು ಸಮಸ್ಯೆ ಬಹು ಕಾಲದಿಂದ ಇದೆ. ಏನಾದರೂ ಪರ್ಮನೆಂಟ್ ಸೊಲ್ಯೂಷನ್? ಈಗ ಒಂದು ಕಾವೇರಿ ಉದಾಹರಣೆ ಕೊಡ್ತೀನಿ. ಕಾವೇರಿನವರು ಡ್ಯಾಮ್ ಕಟ್ಟಬಾರ್ದು ಅಂತ ತಮಿಳ್ನಾಡವರು ಅವರು ಪ್ರತಿಪಾದನೆ ಮಾಡ್ತಾನೆ ಬರ್ತಾ ಇದ್ದಾರೆ. ಅಸೆಂಬ್ಲಿನಲ್ಲಿ ಕೂಡ ರೆಸೊಲ್ಯೂಷನ್ಸ್ ಮಾಡ್ಕೊಳ್ತಾರೆ, ಅವರೆಲ್ಲ ಪಕ್ಷಗಳು ಸೇರ್ಕೊಂಡು ಇನಾನಿಮಸ್ ಆಗಿ ಮಾಡ್ಕೊಳ್ತಾರೆ. ಮೇಕೆದಾಟು ಕಟ್ಟೋದ್ರಿಂದ ಅವ್ರಿಗೇನು ನಷ್ಟ ಅಂತ ನಮಗಂತೂ ಗೊತ್ತಿಲ್ಲ. ಅವರಿಗೆ ಲಾಭನೇ ಹೊರತು ತಮಿಳ್ನಾಡಿನ ರೈತರಿಗೆ ಮೇಕೆದಾಟು ಕಟ್ಟೋದ್ರಿಂದ ಲಾಭ ಆಗುತ್ತೆ. ಮತ್ತು ಯಾಕೆ ಲಾಭ ಆಗುತ್ತೆ ಅಂದರೆ, ಈ ವರ್ಷ ಮಳೆ ಇರಲಿಲ್ಲ, ಮೇಕೆದಾಟು ಅಣು ಕಟ್ಟಿದ್ವಿ ಅಂತ ಇಟ್ಕೊಳ್ಳೋಣ. ನೀರು ಸ್ಟೋರೇಜ್ ಆಗಿದ್ದರೆ ನಾವು ನೀರು ಬಿಡ್ತಿದ್ವಿ, ರೈತರಿಗೆ ಅನುಕೂಲ ಆಗ್ತಿತ್ತು. ಆದರೂ ಕೂಡ ಅವರು ಸುಪ್ರೀಂ ಕೋರ್ಟ್ಗೆಲ್ಲ ಹೋದರು, ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕಿದ್ರು. 25 ಜೂನಲ್ಲೇ ವಜಾ ಆಯಿತು. ಮತ್ತು IA ಹಾಕ್ಕೊಂಡ್ರು, 26ರಲ್ಲಿ ವಜಾ ಆಯಿತು. ಮತ್ತು ಪಾರ್ಲಿಮೆಂಟಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಜಲಶಕ್ತಿ ಇಲಾಖೆಯ ಮಂತ್ರಿಗಳು, ರಾಜ್ಯ ಸಚಿವರು ಅಣೆಕಟ್ಟು ಕಟ್ಟೋದಕ್ಕೆ ಯಾವುದು ಅಕ್ಕಪಕ್ಕದ ರಾಜ್ಯಗಳ ಅನುಮತಿ ಬೇಕಾಗಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. DPR ಸ್ವಲ್ಪ ನ್ಯೂನತೆ ಇತ್ತು, ಅದನ್ನು ಸರಿ ಮಾಡಿ ಈಗ 15ನೇ ತಾರೀಕು ಅಷ್ಟೊತ್ತಿಗೆ ಕೊಡಿ ಅಂತ ರೆಡಿ ಮಾಡಿ ಅಂತ ಹೇಳಿದ್ದೀನಿ. ನಾವು ಸಬ್ಮಿಟ್ ಮಾಡ್ತೀವಿ, ಆಮೇಲೆ ಅನುಮೋದನೆ ಸಿಗುತ್ತೆ. ಈಗ ಅವ್ರ ಕಾನೂನು ಅಥವಾ ಪಾರ್ಲಿಮೆಂಟಲ್ಲಿ ಎಲ್ಲೂ ಕೂಡ ಅದನ್ನು ತಡೆಯೋದಕ್ಕೆ ಆಗೋದಿಲ್ಲ ತಮಿಳುನಾಡಿನ ಕೈಯಲ್ಲಿ. ಈ ಮೇಕೆದಾಟು ಯೋಜನೆ ಎಷ್ಟು ವರ್ಷಗಳ ಯೋಜನೆ, ಎಷ್ಟು ವರ್ಷ ಬೇಕು ಒಂದು ಡ್ಯಾಮ್? ಈಗ ಒಂದು DPR ನಮ್ಗೆ ಅನುಮೋದನೆ ಸಿಗಬೇಕು. ಆಮೇಲೆ ನಮಗೆ ಅಲ್ಲಿ ಮುಳುಗಡೆ ಆಗುವಂಥ ಫಾರೆಸ್ಟ್ ಲ್ಯಾಂಡು ನಮಗೆ ಆಲ್ಟರ್ನೇಟ್ ಜಾಗ ಕೊಡಬೇಕು, ಕೇಂದ್ರದ ಅನುಮತಿ ತಗೋಬೇಕು. ಇದೆಲ್ಲ ಆಗುತ್ತೆ, ಏನು ತೊಂದರೆ ಏನೂ ಇಲ್ಲ. ಆದರೆ 2-3 ವರ್ಷದಲ್ಲಿ ಕಟ್ಬೋದು, 2-3 ವರ್ಷದಲ್ಲಿ ಕಟ್ಬೋದು. ಸರ್, ಇನ್ನೊಂದು ಈ ನೀರಾವರಿ ಇಲಾಖೆ ನಿಮಗೆ ಮೇಜರ್ ಚಾಲೆಂಜ್ ಇರುವಂಥದ್ದು ಡ್ಯಾಮ್ ಡಿಸಿಲ್ಟಿಂಗ್ ಮತ್ತೆ ಡ್ಯಾಮ್ ಗೇಟ್ಸ್. ತುಂಗಭದ್ರಾದ ಗೇಟ್ ಸಮಸ್ಯೆ ಆಗಿತ್ತು. ತುಂಗಭದ್ರಾದಲ್ಲಿ ಅತಿ ಹೆಚ್ಚು ಶೀಲ್ಡ್ ತುಂಬಿಕೊಂಡಿರ್ತಕ್ಕಂಥದ್ದು, ಬೇರೆದ್ರಲ್ಲೂ ಇದೆ, ಅಷ್ಟು ಪ್ರಮಾಣದಲ್ಲಿಲ್ಲ, ಕಡಿಮೆ. ಅದರಲ್ಲಿ ಒಂದರಲ್ಲಿ ಮಾತ್ರ 31 TMC ಅಷ್ಟು ಹೂಳು ತುಂಬಿಕೊಂಡಿದೆ. ಅಂದರೆ ಅಷ್ಟು ನೀರು ನಮಗೆ ಶೇಖರಣೆ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಕೇಂದ್ರದ ಜಲಸಂಪನ್ಮೂಲ ಸಚಿವರ ಜೊತೆ ನಾನು ಇದ್ದಂಥ ಸಂದರ್ಭದಲ್ಲಿ, ಮತ್ತು ತುಂಗಭದ್ರಾ ಡ್ಯಾಮ್ದು ಅಲ್ಲಿ ಗೇಟ್ಗಳ ಅಳವಡಿಕೆ ಆದಮೇಲೆ ಒಂದು ಕಾರ್ಯಕ್ರಮ ಆಯಿತು. ಆ ಸಂದರ್ಭದಲ್ಲಿ
ಆಂಧ್ರದ ಮುಖ್ಯಮಂತ್ರಿಗಳು, ತೆಲಂಗಾಣ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತುಕತೆ ಆಗಿದೆ. ಒಂದು ಸಮಿತಿ ಮಾಡ್ತಾ ಇದ್ದಾರೆ. ಸಮಿತಿ ಮಾಡಿ ಅಫಿಷಿಯಲ್ ಲೆವೆಲಲ್ಲಿ ದೆಹಲಿ ಮಟ್ಟದಲ್ಲಿ ಒಂದು ಸಮಿತಿ ಮಾಡಿ ಅದನ್ನು ಆ 31 TMC ಹೂಳು ತುಂಬಿಕೊಳ್ಳೋದ್ರಿಂದ ನಮಗೇನು ನೀರು ಸಿಗ್ತಾ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಅದಕ್ಕೆ ಅಥವಾ ಬೇರೆ ಇನ್ನೇನಾದರೂ ಸಲಹೆ ಕೊಡೋದಕ್ಕೆ ಒಂದು ಸಮಿತಿ ಮಾಡಿದ್ದಾರೆ. ಅದಕ್ಕೆ ತಾತ್ವಿಕವಾಗಿ ರಾಜ್ಯಗಳು ಒಪ್ಕೊಂಡಿದೆ. ಅದೊಂದು ರಿಪೋರ್ಟ್ ಬಂದ ಮೇಲೆ ಅದರ ಬಗ್ಗೆ ಯೋಚನೆ ಮಾಡಿದ್ರು. ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಫೇಸ್, ಅದರ ಬಗ್ಗೆ ಕೃಷ್ಣ ಮೇಲ್ದಂಡೆಯ ನೆಕ್ಸ್ಟ್ ಇದು ಕೃಷ್ಣ ಅಪ್ಪರ್ ಕೃಷ್ಣ ಅದು ಹಿಂದೆ ಬಚಾವತ್ ಆಯೋಗ, ಆಮೇಲೆ ಇನ್ನೊಂದು ಬ್ರಿಜ್ಮೋಹನ್ ಇದು ಆಯೋಗ ಅಲ್ವಾ. ನಮಗೆ 130 TMC ನೀರು ಅಲೋಕೇಶನ್ ಮಾಡಿದ್ದಾರೆ. 130 TMC ನೀರು ನಾವು ಶೇಖರಣೆ ಮಾಡ್ಕೋಬೇಕಾಗಿದ್ರೆ ಅಣೆಕಟ್ಟಿನ ಗೇಟ್ಗಳ ಎತ್ತರ ಮಾಡ್ಕೋಬೇಕು. ಎಲ್ಲ ರೆಡಿ ಇದೆ, ಆದೇಶ ಕೊಡಬೇಕು. ಅಂದರೆ ಅದು ಕೋರ್ಟಲ್ಲಿ ಏನಾಗಿದೆ, ನೀರಿನ ಹಂಚಿಕೆ ಸರಿ ಇಲ್ಲ ಅಂತ ಆಂಧ್ರದವರು ಮತ್ತು ತೆಲಂಗಾಣದವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ನಾವು ಕೂಡ ಬೇಗ ನೋಟಿಫೈ ಮಾಡಿ ಅಂತ ನಾವು ಕೋರ್ಟ್ಗೆ ಹೋಗಿದ್ದೀವಿ. ಇದು ಕೂಡ ಚರ್ಚೆ ಆಗಿದೆ. ಮತ್ತು ಇದೆಲ್ಲ ಕೋರ್ಟ್ಗಳಲ್ಲಿದ್ದರೆ ದಶಕಗಳಾಗ್ಬಿಡುತ್ತೆ. ಅಕ್ಕಪಕ್ಕದ ರಾಜ್ಯಗಳು ಕೂತು ಮಾತಾಡಿಕೊಂಡ್ರೆ ಒಂದು ಶಾಶ್ವತವಾಗಿ ಪರಿಹಾರ ಸಿಗುತ್ತೆ. ಮತ್ತು ಮಹದಾಯಿದು ಆಮೇಲೆ ಇನ್ನೊಂದು ಈ ಕೃಷ್ಣದು ಅಲಮಟ್ಟಿ ಡ್ಯಾಮ್ ನಾವು ಗೇಟ್ ಎತ್ತರ ಮಾಡಬೇಕಾಗಿದ್ದರೆ, ಡ್ಯಾಮ್ ಎತ್ತರ ಮಾಡಬೇಕಾಗಿಲ್ಲ, ಗೇಟ್ಗಳು ಮಾಡಿಕೊಂಡ್ರೆ ಸಾಕು, ನೀರು ಶೇಖರಣೆ. ಇನ್ನು ಆಮೇಲೆ ಲ್ಯಾಂಡ್ ಅಕ್ವಿಷನ್ ಆಗಬೇಕು. ಲ್ಯಾಂಡ್ ಅಕ್ವಿಷನ್ ಆಗ್ಬೇಕಾದ್ರೆ ನಮಗೊಂದು 70,000 ಕೋಟಿ ಬೇಕಾಗುತ್ತೆ. ಲ್ಯಾಂಡ್ ಅಕ್ವಿಷನ್ನು ಮತ್ತು ಫರ್ದರ್ ಅಲ್ಲಿ ಮುಳುಗಡೆ ಆಗುವಂಥ ಜನಕ್ಕೆ ಸೌಕರ್ಯ ಕಲ್ಪಿಸೋದು ಮತ್ತು ಬೇರೆ ಬೇರೆ ಕಾಮಗಾರಿಗಳು ಎಲ್ಲ ಬೇಕಾಗುತ್ತೆ. ಅದು ಒಂದು ಆಗಬೇಕು. ಅಂದರೆ ಇದೊಂದು ತೀರ್ಮಾನ ಆಗ್ಬಿಟ್ರೆ ಆಮೇಲೆ ಅದನ್ನು ತ್ವರಿತಗತಿನಲ್ಲಿ ಸರ್ಕಾರ ಪ್ಲ್ಯಾನ್ ಮಾಡಿಕೊಳ್ಳುತ್ತೆ. ಮಹದಾಯಿದು ನಮಗೆ ಕುಡಿಯೋ ನೀರು ಕಳಸ ಮತ್ತು ಬಂಡೂರಿಗೆ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ವಿದ್ಯುತ್ ಉತ್ಪಾದನೆ ಕೂಡ ಮಾಡ್ಕೋಬೋದು. ಅದು ಒಂದು ಫಾರೆಸ್ಟ್ ಏನು ಇದು ಕೊಡಬೇಕು, ಕ್ಲಿಯರೆನ್ಸ್ ಕೊಡಬೇಕು. ಮತ್ತು ವೈಲ್ಡ್ ಲೈಫ್ ಒಂದು ಸ್ವಲ್ಪ ಬರುತ್ತೆ, ಅವರು ಅನುಮತಿ ಕೊಡಬೇಕು. ಹಿಂದೆ ಅಲ್ಲಿ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅದು ಕೂಡ ಕಾಮಗಾರಿ ಪ್ರಾರಂಭ ಆಗಿತ್ತು. ಅಂದರೆ ವರ್ಕ್ ಆರ್ಡರ್ ಎಲ್ಲ ಕೊಟ್ಟಾಗಿ ಕಾಮಗಾರಿ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಒಂದು ಅವರಿಗೆ ಕ್ವಾಸಿ ಜುಡಿಷಿಯಲ್ ಪವರ್ಸ್ ಇರುತ್ತೆ. ಅವರು ಒಂದು ಕೇಸ್ ದಾಖಲು ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಅದ್ರ ಮೇಲೆ ಏನಾಯಿತು, ಆಗಿರ್ತಕ್ಕಂಥವರು ತೀರ್ಮಾನ ತಗೊಂಡು ಸುಪ್ರೀಂ ಕೋರ್ಟಿಗೆ ಹಾಕ್ಬಿಡ್ತಾರೆ. 3 ವರ್ಷ ಆಯಿತು, ಇನ್ನೂ ಏನೂ ಆಗಿಲ್ಲ. ಮತ್ತು ಅಲ್ಲಿ ಸಂಬಂಧಪಟ್ಟಂಥ ಎನ್ವೈರ್ಮೆಂಟಲ್ ಮಿನಿಸ್ಟರ್ ಏನು ಮಾಡಿದ್ದಾರೆ, ನಿಮ್ಮದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ, ಅದಕ್ಕೆ ಈಗ ನಾವು ತೀರ್ಮಾನ ತಗೊಳಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳಿಗೆ ಒಂದು ಸಮಯ ಕೇಳಿದ್ದೀನಿ, ಕೊಟ್ಟರೆ ಆಮೇಲೆ ಸಂಬಂಧಪಟ್ಟಂಥ ಕೇಂದ್ರದಲ್ಲಿ ನಮ್ಮ ವಕೀಲರಿದ್ದಾರಲ್ಲ, ಅವರು, ಮುಖ್ಯಮಂತ್ರಿಗಳು, ನಾನು ಮತ್ತು ನಮ್ಮ ಅಡ್ವೊಕೇಟ್ ಜನರಲ್ಲೂ ಕೂತು ತೀರ್ಮಾನ ಮಾಡಬೇಕೀಗ ಬೇಗ. ಈ ಮುಂದಿನ ವಾರದಲ್ಲಿ ಎಷ್ಟೊತ್ತು ನಾವು ಮಾಡ್ಕೋಬೇಕು. ಅದಾದರೆ ಕಳಸ ಬಂಡೂರಿ ಕೆಲಸ ಕೂಡ ಬೇಗ ಪ್ರಾರಂಭ ಆಗುತ್ತೆ. ಬರೀ ಈ ಜಲಾಶಯಗಳಲ್ಲದೆ ಬೇರೆ ಕೆರೆಗಳಲ್ಲಿ ಹೂಳೆತ್ತುವಂತ ಕಾರ್ಯಗಳಿತ್ತು. ಕೆರೆಗಳಲ್ಲಿ ಹೂಳೆತ್ತುವಂಥದ್ದು ಸಣ್ಣ ನೀರಾವರಿ ಬರುತ್ತೆ. ಇನ್ನು ಕೆರೆಗಳಿಗೆ ನೀರು ತುಂಬಿಸೋದು ನಮ್ಮ ಇಲಾಖೆಯಿಂದನೂ ಮಾಡ್ತೀವಿ, ಅವರು ಮಾಡ್ತಾರೆ. ಅವರು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರೆ, ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಈಗ ಉದಾಹರಣೆಗೆ ಈಗ ನಮ್ಮ ಎತ್ತಿನಹೊಳೆ ಇದರಲ್ಲಿ ಕುಡಿಯೋ ನೀರು ಪ್ಲಸ್ ಕೆರೆ ತುಂಬಿಸೋದು ಎರಡೂ ಇದೆ. ಸುಮಾರು ಅದು 5-6 ಜಿಲ್ಲೆಗೆ ಅನುಕೂಲ ಆಗುತ್ತೆ. ಚಿಕ್ಕಮಗಳೂರು, ಹಾಸನ, ತುಮಕೂರು, ಮತ್ತು ಕೋಲಾರ, ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಕೆರೆಗಳು ನೀರು ತುಂಬಿಸೋದು. ಪ್ಲಸ್ ಒಂದು 25-30 ಸಿಟಿಗೆ ನೀರು ಕುಡಿಯೋ ನೀರು ಎರಡೂ ಇದೆ. ಅದೂ ಅಷ್ಟೇ. ಈಗ ಒಂದು 2-3 ಹರಡಿಸಿತ್ತು. ಒಂದು ಹಾಸನ ಜಿಲ್ಲೆಯಲ್ಲಿ, ಇನ್ನೊಂದು ಗುಬ್ಬಿ ತಾಲೂಕಲ್ಲಿ. ಎರಡೂ ಇಶ್ಯೂ ಸಾರ್ಟ್ ಔಟ್ ಮಾಡಿದ್ದೀನಿ. ಅದು ಸಾರ್ಟ್ ಔಟ್ ಆಗಿದೆ, ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ವರ್ಷದ ಕೊನೆ ಅಷ್ಟೊತ್ತಿಗೆ ಒಂದು 170 ಕಿಲೋಮೀಟರ್ವರೆಗೂ ಕೂಡ ನೀರು ಬಂದ್ಬಿಡುತ್ತೆ. ಸರ್, ನಿಜವಾಗ್ಲೂ ಎತ್ತಿನಹೊಳೆಯಲ್ಲಿ ಅಷ್ಟೊಂದು ನೀರಿದೆಯಾ? ಯಾಕೆಂದ್ರೆ ನೇತ್ರಾವತಿ ಬರ್ತಾ ಇದೆ. ಈಗ ಹೋದ ವರ್ಷ ಕಾವೇರಿನಲ್ಲಿ 366 TMC ನೀರು ಸಮುದ್ರಕ್ಕೆ ಹರಿದೋಗಿದೆ.
177 ನಾವು ಬಿಡ್ಬೇಕಾಗಿತ್ತು ತಮಿಳ್ನಾಡಿಗೆ. ಎಷ್ಟಾಯ್ತು? ಇನ್ನು 190 TMC ಸಮುದ್ರಕ್ಕೆ ಹಾಕಬೇಕಾಗಿತ್ತು. ಆಮೇಲೆ 2022ರಲ್ಲಿ 660 TMC ಹರಿದೋಯ್ತು. ಅಂದರೆ ಕೆಲವು ಸಂದರ್ಭದಲ್ಲಿ ಕೆಲವು 3 ವರ್ಷ 4 ವರ್ಷಕ್ಕೊಂದ್ಸಲಿ ಮಳೆ ಕಡಿಮೆ ಆಗುತ್ತೆ. ಆ ಸಂದರ್ಭದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಇನ್ನು 3-4 ವರ್ಷದಲ್ಲಿ 1 ವರ್ಷ ಬಿಟ್ಟರೆ ಅದು ಸೈಕಲ್ಲು ಆ ಥರ ಇರುತ್ತೆ. ಅದನ್ನು ನೀರು ಚೆನ್ನಾಗಿ, ಮಳೆಗಳು ಚೆನ್ನಾಗಾಗುತ್ತೆ. ಇವಾಗ ನೀರಿನ ಸ್ಟೋರೇಜ್ಗೆ ನಾವು ಆಧುನೀಕರಣ ಅಥವಾ ತಂತ್ರಜ್ಞಾನ ಬಳಕೆಯ ಯಾವಾದ ರೀತಿಯ ಒಂದು ಯೋಜನೆಗಳನ್ನು ಮಾಡಿದ್ದಾರೆ. ಈಗ ಒಂದು ಕಾಲುವೆಗಳ ಆಧುನೀಕರಣ, ಎರಡನೇದಾಗಿ ಮನೆ ತುಂಗಭದ್ರಾ ಇದಕ್ಕೆ ಹೋಗಿದೆ, ಭದ್ರಾ ಡ್ಯಾಮ್ ಹತ್ರ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲೇ ಕೂತ್ಕೊಂಡೇ ಮಾನಿಟರ್ ಮಾಡ್ಬೋದು. ಎಲ್ಲೆಲ್ಲಿ ನೀರು ಬಿಡಬೇಕು ಅಂತೇಳಿ ಕೂತ್ ಜಾಗದೇ ಮಾನಿಟರ್ ಮಾಡ್ಬೋದು. ಕೇಂದ್ರ ಸರ್ಕಾರದ ಅನುದಾನದಿಂದ ಅಲ್ಲಿ ಮಾಡಿದ್ದಾರೆ, ನಾನು ಹೋಗಿದ್ದೆ. ನೀರು ಕೂಡ ಪೋಲಾಗಲ್ಲ. ಮತ್ತು ಯಾವ ಸಮಯಕ್ಕೆ ಅಲ್ಲಿ ನೀರು ಬರುತ್ತೆ ಅನ್ನೋದು ಕೂಡ ರೈತರಿಗೆ ಕೂಡ ಗೊತ್ತಿರುತ್ತೆ. ಅದಕ್ಕೆಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಾಗುತ್ತೆ, ಹಣದ ಸಹಾಯ ಬೇಕು. ಕೇಂದ್ರ ಸರ್ಕಾರ ಸಹಾಯ ಮಾಡಿದ್ರೆ ಅದನ್ನು ಎಲ್ಲ ಕಡೆ ಕೂಡ ಮಾಡ್ಬೋದು. ನೀರಾವರಿ ಇಲಾಖೆ ನೀವು ತಗೋಬೇಕಾದ್ರೆ ಈ ಬಿಲ್ ವಾಚ್ ತುಂಬಾ ಇದೆ. ಇದನ್ನ ಈಗ ನೀರಾವರಿ ಇಲಾಖೆ ಇಟ್ಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಇಲಾಖೆ. ಈ ಹಣ ದುಬ್ಬರ ಅಥವಾ ಹಣದ ವಿತ್ತೀಯ ಕೊರತೆಯನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು? ಈಗ ಒಂದು ಈ ಇಲಾಖೆಗೆ ಹೆಚ್ಚು ಹಣ ಬೇಕಾಗುತ್ತೆ. ಯಾಕಂದ್ರೆ ಹಿಂದೆ ಈಗ ಸುಮಾರು 15 ಈಗ ಮೇಕೆದಾಟು ಇನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಇಲಾಖೆಗೆ ಈಗ ಉದಾಹರಣೆಗೆ ಈಗ ಎತ್ತಿನೊಳೆ ಪ್ರಾರಂಭ ಆಗಾಗಲೇ ಬಹಳ ವರ್ಷ ಆಯಿತು, 1 ದಶಕದ ಮೇಲೆ ಆಯಿತು. ಅದು ಪ್ರಾಜೆಕ್ಟ್ ಮುಗಿಬೇಕು. ಭದ್ರಾ ಎಡದಂಡೆ ಅದು ಮುಗಿಬೇಕು, ಅದು 1 ದಶಕದ ಮೇಲೆ ಆಯಿತು ಪ್ರಾರಂಭ ಆಗಿ. ಇದಕ್ಕೆಲ್ಲ ಅದ್ರ ಜೊತೆಗೆ ಹಿಂದೆ ಇದ್ದಂಥ BJP ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಕೆಲಸಗಳು ತಗೊಂಡಿದ್ದಾರೆ. ಶಿವಕುಮಾರ್ ಅವರು ಮಂತ್ರಿಗಳಾಗಿದ್ದಾಗಲೂ ಕೂಡ 3 ವರ್ಷ ತಗೊಂಡಿದ್ದಾರೆ. ಮತ್ತು ಇನ್ನೂ ಬೇರೆ ಬೇರೆ ಕಡೆ ಈಗ ಆಲಮಟ್ಟಿ ಕೃಷ್ಣ ಇದರಲ್ಲಿ ಅಲ್ಲೂ ಕೂಡ ಕೆಲಸಗಳೆಲ್ಲ ತಗೊಂಡಿದ್ದಾರೆ. ಇದೆಲ್ಲ ಕೆಲಸಗಳು ಮುಗಿಬೇಕಾಗಿದ್ರೆ ಹೆಚ್ಚಿನ ಹಣದ ಅವಶ್ಯಕತೆ ಬೇಕೇ ಬೇಕು. ಅನುದಾನ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಈ ನಮ್ಮಲ್ಲಿ ಬಿಲ್ಸು ಕೂಡ ಸಾಕಷ್ಟು ಪೆಂಡಿಂಗ್ ಇದೆ. ಅದರಿಂದ ಹೆಚ್ಚು ಹಣ ಈ ಇಲಾಖೆಗೆ ಒದಗಿಸಿದಷ್ಟು ಕೂಡ ಕಾಮಗಾರಿಗಳು ಬೇಗ ಬೇಗ ನಾವು ಮಾಡ್ಬೋದು. ಕುಡಿಯೋ ನೀರಿನ ಸಮಸ್ಯೆ ಕಡಿಮೆ ಆಗುತ್ತೆ, ರೈತರಿಗೆ ನೀರು ಸಿಗುತ್ತೆ, ರಾಜ್ಯ ಸುಭಿಕ್ಷ ಆಗುತ್ತೆ. ಆ ದಿಕ್ಕಲ್ಲಿ ನಮ್ಮ ಹಣಕಾಸು ಇಲಾಖೆ ಅಂದರೆ ಮುಖ್ಯಮಂತ್ರಿಗಳು ಹೆಚ್ಚಿನ ಒತ್ತು ಈ ಇಲಾಖೆ ಕೊಡಬೇಕು. ಇದಕ್ಕೆ ಯಾವುದಾದ್ರು ನೀವು ಸ್ಪೆಷಲ್ ಪ್ರಾಜೆಕ್ಟ್ ಪ್ಲಾನ್ಸ್ ಏನಾದ್ರು ಮಾಡಿ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡಿದ್ದೀರಾ? ಅಂದ್ರೆ ಫಿನಾನ್ಷಿಯಲ್ ಪ್ಲಾನ್ಸ್ ಏನಾದ್ರು? ಫೈನಾನ್ಷಿಯಲ್ಲು ಅವರೇ ಇಲಾಖೆ ಮಂತ್ರಿ ಆಗಿದ್ದಾರಲ್ವಾ, ಎಲ್ಲ ಗೊತ್ತಿದೆ ಅವರಿಗೆ. ಆಮೇಲೆ ನಮ್ಮ ನಿಗಮಗಳು ನಾವು ಸಾಲ ತಗೊಳಕ್ಕೂ ಆಗಲ್ಲ, ನಮ್ಗೆ ಯಾವುದು ಆದಾಯ ಇಲ್ಲ. 4 ನಿಗಮಗಳನ್ನು ಮಾಡಿದ್ರು ಉದ್ದೇಶದಿಂದ ಮಾಡಿದ್ರಾಗ ಅದು ನಮ್ಗೆ ಆದಾಯ ಇಲ್ಲದೆ ಇರೋದ್ರಿಂದ ನಮ್ಗೆ ಯಾರೂ ಸಾಲ ಕೊಡೋದಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ಕೊಡಬೇಕು, ಅಥವಾ ನಾವು ಸಾಲ ತಗೊಂಡು ಬ್ಯಾಂಕ್ ಗ್ಯಾರಂಟಿ, ಇದು ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಡಬೇಕು. ಕೊಟ್ಟಾಗ ಇದೆಲ್ಲ ಆಗುತ್ತೆ. ನಿಮ್ಮ ಈ ನೀರಾವರಿ ಇಲಾಖೆ, ನೀವು ಸಾರಿಗೆ ಇಲಾಖೆಯಿಂದ ಇರೋದು ತುಂಬಾ ವಿಭಿನ್ನವಾದಂತಹ ಒಂದು ಇಲಾಖೆ. ನಿಮ್ಮ ಯೋಜನೆಗಳೇನು ಸರ್? ನಿಮ್ಮ ಕನಸೇನು ಈ ಇಲಾಖೆಯ ಬಗ್ಗೆ? ಈಗ ನನ್ನ ಯೋಜನೆ ಅನ್ನೋದಕ್ಕಿಂತಲೂ ಕೂಡ ಈಗ ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಜಿಲ್ಲೆಗಳಿಗೆ ತುಮಕೂರಿಂದ ತಗೊಳ್ಳೋಣ. ಇದೆಲ್ಲ ಕೂಡ ಮಳೆ ಕಡಿಮೆ. ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ, ಇದಕ್ಕೆ ಕೆರೆಗಳಿಗೆ ನೀರು ತುಂಬಿಸೋದು. ಅದು ನಮ್ಮ ಎತ್ತಿನಹೊಳೆ ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ಅದಾಗುತ್ತೆ. ಆಮೇಲೆ ಇದು ಬಾಗೇಪಲ್ಲಿ ಇದೆಲ್ಲ ಇದೆಯಲ್ಲ, ಅಲ್ಲಿ ಮಳೆಗಳೇ ಭಾಳ ಕಡಿಮೆ, ಗುಡಿಬಂಡೆ ಆ ಭಾಗದಲ್ಲೆಲ್ಲ, ಅವ್ರಿಗೆಲ್ಲ ಭಾಳ ಅನುಕೂಲ ಆಗುತ್ತೆ. ಮತ್ತು ಭದ್ರಾ ಎಡದಂಡೆ ನಾಲೆ ಅದು ಒಂದು 10 ವರ್ಷಕ್ಕೆ ಮೇಲಾಯಿತು ಪ್ರಾರಂಭ ಆಗಿ, ಅದನ್ನು ಬೇಗ ಕಾರ್ಯಗತ ಮಾಡಬೇಕು. ಅದು ಒಂದು 2 ಹರಳಿಸಿತ್ತು. ಚಿತ್ರದುರ್ಗವರೆಗೂ ನಾವು ಈ ವರ್ಷನೇ ನೀರು ತರ್ಬೋದು, ಅದನ್ನು ಸೆಟ್ರೇಟ್ ಮಾಡಿಕೊಟ್ಟಿದ್ದೀನಿ. ಮತ್ತು ಇದೆಲ್ಲ ಮುಗಿಬೇಕಾದ್ರೆ ನಾನು ಆಗಲೇ ಹೇಳಿದಲ್ಲ, ಹಣಕಾಸು ನೆರವು ಬೇಕೇ ಬೇಕು. ಈ 2 ಮುಗಿಸ್ಬೇಕು ಅಲ್ವಾ. ಆಮೇಲೆ ಭಾಳ ಪ್ರಮುಖವಾಗಿ ಈಗ ಲ್ಯಾಂಡ್ ಅಕ್ವಿಷನ್ನು ಆಗಬೇಕು. ಆಲಮಟ್ಟಿ ಎತ್ತರ ಅಂದರೆ ಗೇಟ್ಗಳ ಎತ್ತರ ಆಗಬೇಕು.
ಇದಿರ್ತಕ್ಕಂಥದ್ದು. ಮತ್ತು ಇದ್ರ ಜೊತೆಗೆ ನಾಲೆಗಳ ನವೀಕರಣ, ಕೆಲವೆಲ್ಲ 20, 30, 40 ವರ್ಷ ಆಗೋಗಿದೆ, ನಾಲೆಗಳ ನವೀಕರಣ ಆಗಬೇಕು. ಇದು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಆಮೇಲೆ ಇನ್ನು ಮೇಕೆದಾಟು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಇದೆಲ್ಲ ಕೂಡ ಬೇಗ ಆಗಬೇಕು. ಸರ್, ಇನ್ನೊಂದು ನೀರಾವರಿ ಇಲಾಖೆ ಅಂತ ಬಹಳಷ್ಟು ಚಾಲೆಂಜಸ್ ಇರ್ಬೋದು, ಅಥವಾ ಈಗ ಕೆಲಸಗಳು ಸ್ಲೋ ಆಗತ್ತೆ, ಯಾಕೆಂದ್ರೆ ಫಂಡ್ಸ್ ಇಲ್ಲದೆ ಇರುವಾಗ ಇದನ್ನ ಮ್ಯಾನೇಜ್ ಮಾಡುವಂತದ್ದು ಯಾವ ರೀತಿಯ ಈ ಆಡಳಿತಾತ್ಮಕ ಬದಲಾವಣೆ ಹೇಳಿದಲ್ಲ, ರಾಜ್ಯ ಸರ್ಕಾರ ಕೊಡ್ಬೇಕಷ್ಟೆ. ಈಗ ನಮ್ಮ ಇಲಾಖೆಗೆ, ಆಮೇಲೆ ಆರೋಗ್ಯ ಇಲಾಖೆಗೆ, ವಿದ್ಯಾ ಇಲಾಖೆಗೆ, ಹೆಲ್ತ್, ಇದಕ್ಕೆಲ್ಲದಕ್ಕೂ ಕೂಡ ಸರ್ಕಾರನೇ ಕೊಡಬೇಕು. ಈಗ ಆರೋಗ್ಯ ಇಲಾಖೆ ಎಲ್ರಿಗೂ ಆರೋಗ್ಯ ಸಿಗಬೇಕಲ್ಲ. ಆರೋಗ್ಯ ಅಂದರೆ ಗ್ರಾಮಾಂತರ ಪ್ರದೇಶದಿಂದ ಹಿಡಿದು ಬಡವರು ಕೂಡ ಅವ್ರಿಗೆ ಉತ್ತಮ ಆರೋಗ್ಯ ನಾವು ಕೊಡಬೇಕು ಅನ್ನೋಂಗಿದ್ರೆ ಸರ್ಕಾರಿ ಆಸ್ಪತ್ರೆಗಳನ್ನ ಬಲ ಮಾಡಬೇಕು. ಅದಕ್ಕೆ ನೇರವಾಗಿ ಹಣ, ಅದರಿಂದ ನಮಗೇನು ಅವರ ಜನರ ಆರೋಗ್ಯ ಮುಖ್ಯ, ಹಣ ಖರ್ಚಾಗುತ್ತೆ. ಈ ವಿದ್ಯಾ ಇಲಾಖೆ ಸಾವಿರಾರು ಕೋಟಿ ಖರ್ಚು ಮಾಡ್ತೀವಿ, ಯಾಕೆ? ಎಲ್ಲ ವಿದ್ಯಾವಂತರಾಗಲಿ ಅಂತ. ಇಂಡೈರೆಕ್ಟಾಗಿ ಜನ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಮಗೆ ಹಣ ಖರ್ಚಾಗುತ್ತೆ. ಆದರೆ ಜನ ಬುದ್ಧಿವಂತರಾಗಬೇಕು, ವಿದ್ಯಾವಂತರಾಗಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಲ್ಬೇಕಲ್ಲ. ಈಗ ವ್ಯವಸಾಯಕ್ಕೆ ಸಬ್ಸಿಡಿಗಳು ನಾವು ಕೊಡದೇ ಇದ್ರೆ ನಮಗೆ ಬೆಳೆಗಳ ಏರಿಕೆ ಜಾಸ್ತಿ ಆಗುತ್ತೆ. ಅದಕ್ಕೆ ಸಬ್ಸಿಡಿ ಕೊಡೋದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ನಮ್ಮ ಇಲಾಖೆನೂ ಅಷ್ಟೇ. ನೀರಾವರಿ ಜೊತೆ ನಿಮಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ಉಸ್ತುವಾರಿ ಕೂಡ ಇದೆ. ರಾಮನಗರ ಈಗ ಬಾಲಕೃಷ್ಣ ಬಂದ್ರಲ್ಲ, ಮಂಡ್ಯದಲ್ಲೂ ಇದೆ, ಅಲ್ಲಿ ಚಲರಾಯಸ್ವಾಮಿ ಅವರು ಬಂದರು. ಈಗ ಕೋಲಾರಲ್ಲಿ ಯಾರೂ ಇರಲಿಲ್ಲ ಅಂತ ಕೋಲಾರ್ಗೆ ಹಾಕಿದ್ದಾರೆ. ಹಿಂದೆನೂ ಇದೆ, ಕೋಲಾರಲ್ಲಿ ಇದೆ, ಚಿಕ್ಕಬಳ್ಳಾಪುರದಲ್ಲೂ ಇದೆ. ಕೋಲಾರದಲ್ಲಿ ನಿಮ್ಗೆ ಯಾವ ಸಮಸ್ಯೆ ಕಾಣಿಸುತ್ತೆ, ಅಂದ್ರೆ ಇಮಿಡಿಯೇಟ್ ಆಗಿರುವಂತಹ ಒಂದು ಚಾಲೆಂಜಸ್ ಏನಿದೆ ಅಂತ? ಗ್ರಾಮಾಂತರ ಪ್ರದೇಶದಲ್ಲಿ ಈಗ ಈ ವರ್ಷ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ನಾವು. ಬರಗಾಲ ಅಲ್ವಾ, ಮತ್ತೆ ಮೇವು ಟಾಪ್ ಪ್ರಿಯಾರಿಟಿ. ಈ ಮಳೆಗಳೆಲ್ಲ ಚೆನ್ನಾಗಿ ಆಗ್ಬಿಟ್ಟಿದ್ರೆ ಇನ್ನೂ ಬೇರೆ ಬೇರೆ ಇಶ್ಯೂಸ್ ಎಲ್ಲ, ರಸ್ತೆಗಳು ಅಲ್ವಾ, ಮತ್ತೆ ಶಾಲೆಗಳು, ಈ ಥರ ಕೆರೆ ಕಟ್ಟೆಗಳಿಗೆ ಎಲ್ಲ ಇಲಾಖೆದಲ್ಲೂ ಇದ್ದೇ ಇರುತ್ತೆ ಕೆಲಸಗಳು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷವಾದ ಸಂದರ್ಶನ. ನೀರಾವರಿ, ನೀರು ಅಂತ ಹೇಳುವಂಥದ್ದು ಮನುಷ್ಯನ ಜೀವದ ಒಂದು ಮೂಲ. ಇಷ್ಟೊತ್ತು ರಾಮಲಿಂಗಾರೆಡ್ಡಿಯವರು ಒಂದು ನೇರವಾದಂತಹ ಉತ್ತರವನ್ನ, ಇಲಾಖೆಯಲ್ಲಿರುವ ಸಮಸ್ಯೆಗಳಿರ್ಬೋದು, ಅದಕ್ಕಿರುವಂತಹ ಪರಿಹಾರಗಳ ಬಗ್ಗೆ ಮಾತಾಡಿದ್ರು. ಸರ್, ಇಷ್ಟೊತ್ತು ನೇರವಾಗಿ ಉತ್ತರಗಳನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ, ಇನ್ನಷ್ಟು ಆಗ್ಲಿ, ರಾಜ್ಯ ಸುಭಿಕ್ಷವಾಗಿ ಅಂತ ಹೇಳ್ತಾ ನೋಡ್ತಾ ಇರಿ ಇನ್ಸೈಟ್ ಟ್ರಸ್ಟ್ ನ್ಯೂಸ್. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಧನ್ಯವಾದ.